ಹಮ್ಮ ಹಮ್ಮ ಸಂಪಾದನೆಯಂತ ತತ್ವಕಾಲದಿಂದಲೂ ವಿಚಾರಣೆಯನ್ನು ಮಾಡಿದರೆ ನೀನೇ ಹನುಮಂತನೆಂದು ತಿಳಿಯುತ್ತದೆ. ನಿನ್ನ ನಿಜ ರೂಪವನ್ನು ಬೇಳೆ ಮಹಾತ್ಮನೇ. ಹೌದು ಮಕರ ಬದಲೇ ನಾನೇ ಹನುಮಂತನು. ಆದರೆ ನಾನು ರಾಮನ ಕಾರ್ಯಕ್ಕಾಗಿ ಬಂದಿರುವನು. ಸೂರ್ಯನ ದ್ವಾರದ ಮುಂಭಾಗಕ್ಕೆ ನೀನೇ ಗೋಚರನಾಗಿರುವೆ. ಎಷ್ಟು ಕೆಲಸ ಮಾಡಿಕೊಡಬೇಕು ಮಗರತ್ತನೇ. ಈ ಬಾಲಕನ ತಪ್ಪನ್ನು ಮನ್ನಿಸಬೇಕು. ಜಗದ್ವಿಖ್ಯಾತಿ ಕಾರ್ತಿಕನಕ ಪುತ್ರ ಪ್ರಭು ಜನನಾದ ವೀರಾಂಜನೇಯ ಎಂಬ ಬಿದರೆ ಆಗೋ ಬಾಲಕ ಅಂಜಿಕೆ ಇಲ್ಲದೆ ನಿನ್ನ ಮೇಲೆ ಯುದ್ಧಕ್ಕೆ ಎಲ್ಲ ಅಪರಾಧವನ್ನು ಮನ್ನಿಸಬೇಕು. ನಿನ್ನಿಂದಲೇ ತಿಳಿಸಿ ನಿನಗೆ ತಪ್ಪು ಮಾಡಿದನ. ಮಾಡಿದರೆ ಬಿಸಾಡುವರೆ ಎಂಬುವಂತೆ ಹಠವಂತೆ ಹಂತಕಲ್ಲವೆಂತೆ ಪರಿಹಾರವಂತ ಸುಕುಮಾರನಾದ ಜನಕನಾದ ವೀರಾಂಜನೇಯನೇ ನಿನ್ನದೇನು ಅಪರಾಧವಿಲ್ಲ. ರಾಜಾತ್ಮ ಪರಿಹಾರ ಮಾತನಾಡಿದಿ. ಇದರಲ್ಲಿ ತಪ್ಪೇನಿದೆ ಪುತ್ರ? ಪುತ್ರ ರಾಮಲಕ್ಷ್ಮಣರ ಹಿರುವ ಜಾಗವು ನಿನಗೆ ಗೊತ್ತಿದೆ ಇಲ್ಲ ತಂದೆ? ತಂದೆ ಕಣ್ಣುಗಳು ಕುರುಡಾದರೂ ಬಾಯಿ ಮೂಗಾಗಬಹುದೇ? ಅಂತ ಪರಿಶೋಧಿಸಿ ಆ ವೃತ್ತರಾದ ಕುಮಾರ ಮೊದಲಾದ ರಕ್ಕಸರಂ ಈ ವಿಷಯದಲ್ಲಿ ಚಿಂತಿಸಿದರು. ಈ ನಗರ ಪ್ರವೇಶ ಮಾಡಿ ರಾಮಲಕ್ಷ್ಮಣರನ್ನು ಹುಡುಕಿಕೊಂಡು ಬರುತ್ತಿನ ಪುತ್ರ ಅಸಹಾಯ ಪೂರ್ಣವಾದ ಪಿತರೇ ಸರ್ವಯೋಚನೆಯಂತೆ ಹತಕ್ಕೆ ಪರಿಗಣಿಸಿವೆ. ಸರ್ವವರ್ತಮಾನವು ಎನಗೆ ತಿಳಿಸಿ ಅನುಮಾನವಿಲ್ಲದೆ ಹೇಳುವೆನು ಕೇಳು ಜನಕ. ರಾಮಲಕ್ಷ್ಮಣರ ಹಿರಿಯವನಾದ ಹರಿರಾವಣನ ಮನೆಯಲ್ಲಿ ಇಟ್ಟುಕೊಂಡಿರನ. ಆತನ ಹೆಂಡತಿಯಾದ ಚಂದ್ರಸೇನಿ ಕೊಳೆನ ಹಾರೆ ವ್ಯಾಮೋಹ ಪಠ್ಯವಳ. ಓ ಜನಕ, ಇವತ್ತಿನ ದಿವಸ ಸಾಯಂಕಾಲದೊಳಗೆ ರಾಮಲಕ್ಷ್ಮಣರನ್ನ ನಾನು ತೋರಿಸಿದ ದಾರಿಯನ್ನು ಹಿಡಿದುಕೊಂಡು ಒಳಗೆ ರಾಮಲಕ್ಷ್ಮಣರನ್ನು ಹುಡುಕಿಕೊಂಡು ಪರ್ವತನಾಗುತ್ತಾರೆ. ಒಳ್ಳೆಯದು ಪುತ್ರ, ನಾನು ನಗರ ಪ್ರವೇಶ ಮಾಡಿ ರಾಮಲಕ್ಷ್ಮಣರನ್ನು ಹುಡುಕಿಕೊಂಡು ಅವರ ತಾಂಡವವನ್ನು ನಿರ್ಮಾಣ ಮಾಡಲಾಗಿದೆ. ಆದ್ದರಿಂದ ಕಾಳಿಕ ದೇವಿಗೆ ಬಲಿಕೊಟ್ಟರು. ನಾನು ಸೂಕ್ಷ್ಮವಾದ ರೂಪದಿಂದ ಹೋಗಿ ಅವರಿಗೆ ಕಾಣದಂತೆ ಕಾಳಿಕ ದೇವಿಯ ಸೂತ್ರ ಮಾಡುತ್ತೇನೆ ಪುತ್ರ. ಆಂಜನೇಯನ ಕೈಯಿಂದ ಎಲ್ಲ ಜನರ ವೃತ್ತಾಂತವೂ ಅತ್ಯಂತ ಸಾಯ್ತ